ಸುಮ್ಮಮ್ಮ ನಿಂತಿದ್ದಾರೆ. ತಮ್ಮ ಅತ್ತಮೂಲ್ಯವಾದ ಮತನ ಅವ್ರಿಗೆ ನೀಡಿ ಅವ್ರಿಗೆ ಬಹುಮತದಿಂದ ಜಯಶೀಲರಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲರನ್ನೂ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ಇನ್ನೊಂದೇನಂತಂದ್ರೆ ಅವರ ಕ್ರಮ ಸಂಖ್ಯೆ ಬಂದು 20 ಸುಮಲತಾ ಅಂಬರೀಶ್ ಬೇಳೆ ಊತಿರೋ ರೈತನ ಚಿಹ್ನೆ. ಇನ್ನೊಂದ್ಸಲಿ ಹೇಳ್ತೀನಿ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್. ಇದಕ್ಕೆ ತಮ್ಮ ಅತ್ತಮೂಲ್ಯವಾದ ಮತನ ನೀಡಬೇಕಂತೇಳಿ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ನಾನು ಧನ್ಯವಾದಗಳು. ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕುಲದೇವತೆ ಏನು ಜಾನಕಿರ್ರಿ ಏನು ಹರದನಹಳ್ಳಿಲಿ ನಾವು ಪರಮೇಶ್ವರನ ಸಾನ್ನಿಧ್ಯ ಇದೆಯೋ ಅಲ್ಲಿ ಈಶ್ವರ ಇದ್ದಾನೆ ಅನ್ನೋ ಒಂದು ನಂಬಿಕೆ. ಇಲ್ಲಿ ತಾಯಿ ಪಾರ್ವತಿ ಇದ್ದಾಳೆ ಅಂತ ಇದು ಅನೂಚಾನವಾಗಿ ನಮ್ಮ ವಂಶದಲ್ಲಿ ನಡ್ಕೊಂಡು ಬಂದಿದೆ. ಅಲ್ಲಿ ಈಶ್ವರ ಇದ್ದಾನೆ ಅಂತನೂ ಇಲ್ಲಿ ತಾಯಿ ಪರಮೇಶ್ವರಿ ಇದ್ದಾಳೆ ಅಂತ ದೇವಿರಮ್ಮ ಅಂತೇಳಿ ಏನು ಕರಿತೇವೆ, ತಾಯಿ ಪರಮೇಶ್ವರಿ ಅನ್ನೋ ನಂಬಿಕೆ ನಮಗೆ. ಇದು ವಂಶ ಪಾರಂಪರ್ಯವಾಗಿ ನಾವು ವರ್ಷಕ್ಕೆ 1 ಸಾರಿ 2 ಸಾರಿ ಬರ್ತೇವೆ. ಅದೇನು ಚುನಾವಣೆ ಸಂದರ್ಭದಲ್ಲೇ ಬರ್ತೇವೆ ಅಂತಲೂ ಇಲ್ಲ. ನಾನು ಈ ಮಾತನ್ನು ಹೇಳುವಾಗ ನಂಬಿಕೆಯಿಂದ ನಾನು ಈ ಮಾತನ್ನು ನಡೆದು ಬಂದಂಥ ಹಳೆ ನಮ್ಮ ರಾಜಕೀಯ ಜೀವನದ ಘಟನೆಗಳೇನಿದೆ ಅದೆಲ್ಲದರ ಹಿನ್ನೆಲೆಯಲ್ಲೇ ಅನುಭವ ಇದೆ. ನಾನು ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡೋದಕ್ಕಿಂತ ಮುಂಚೆ ನಾನು ಮೊದಲು ನಮ್ಮ ಶಕ್ತಿ ದೇವತೆ ಪಾರ್ವತಿಯವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ ನಿಂತಿರೋದು ಪ್ರಜ್ವಲ್ ರೇವಣ್ಣ. ನಾನು ಬೇರೆ ಕಡೆ ನಿಂತಿದ್ದು ತುಮಕೂರದ ಕಾರಣ ಆಮೇಲೆ ಹೇಳಿದ್ದೀನಿ. ಇನ್ನೊಂದು ನಿಖಿಲ್ ಮಂಡ್ಯದಲ್ಲಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಮೈತ್ರಿ ಸರ್ಕಾರದ ನಾವು ಎಲ್ಲ ಕ್ಯಾಂಡಿಡೇಟ್ಗಳು, ನಾನು ಹಿರಿಯ ಮನುಷ್ಯ ಇದ್ದೇನೆ, ಹೆಚ್ಚು ಗೆಲ್ಲಬೇಕು ಅನ್ನೋದು, ಭಾರತೀಯ ಜನತಾ ಪಾರ್ಟಿನ ಹಿಮ್ಮುಖ ಮಾಡಬೇಕು ಅನ್ನೋದು ನಮ್ಮ ಮೂಲ ಗುರಿ. ಆ ಕೆಲಸನ ಮಾಡಲಿಕ್ಕೆ ಮೊದಲು ನನ್ನ ಸ್ವಂತ ಕ್ಷೇತ್ರ ಇದು. ಇಲ್ಲಿ ಬಂದು ನನ್ನ ಕುಲದೇವತೆ ತಾಯಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇವೆ. ಇದು ಜೆಡಿಎಸ್ ವರಿಷ್ಠ ತುಮಕೂರಿನ ಲೋಕಸಭಾ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ದೇವೇಗೌಡರು ಮಾತನಾಡ್ತಾ ಹೇಳಿದರು. ಸಾಕಷ್ಟು ದೇವರನ್ನ ನಂಬುವಂಥವರು, ದೇವಿರಮ್ಮ ದೇವಸ್ಥಾನಕ್ಕೂ ಕೂಡ ನಾವು ಭೇಟಿ ಕೊಟ್ಟೆ. ಇವತ್ತು ಇದು ಕೇವಲ ಚುನಾವಣೆಗೆ ಸೀಮಿತವಾಗಿರುವಂಥದ್ದಲ್ಲ, ನಾವು ಕುಟುಂಬ ಸಮೇತ ಇಲ್ಲಿ ಬರ್ತಾ ಇರ್ತೀವಿ. ಹಾಗಾಗಿ ದೇವಿಯ ಆಶೀರ್ವಾದವನ್ನು, ದುರ್ಗಾ ಪರಮೇಶ್ವರಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ದೇವೇಗೌಡರು ಮಾತನಾಡ್ತಾ ಹೇಳ್ತಾ ಇದ್ರು. ಇವತ್ತು ಮಂಡ್ಯದಲ್ಲಿ ಪ್ರಚಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಪ್ರತ್ಯೇಕವಾಗಿ ಒಂದು ಕಡೆ ಸುಮಲತಾ ಅವರು ಪ್ರಚಾರವನ್ನು ನಡೆಸಿದ್ದಾರೆ, ಸುಮಾರು 30 ಕಡೆ ಇವತ್ತು ಅವರು ಪ್ರಚಾರವನ್ನು ನಡೆಸ್ತಾರೆ. ಅದೇ ರೀತಿಯಾಗಿ ನಟ ದರ್ಶನ್ ಅವರು ಕೂಡ ಇವತ್ತು ಪ್ರಚಾರಕ್ಕೆ ಇಳಿದಿರೋದು. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಮಳವಳ್ಳಿ, ಮತ್ತೂರು, ಮೇಲ್ಕೋಟೆ, ಮಂಡ್ಯ, ಅದೇ ರೀತಿಯಾಗಿ ಶ್ರೀರಂಗಪಟ್ಟಣ, ನಾಗಮಂಗಲ, ಕೃಷ್ಣರಾಜಪೇಟೆ, ಅದೇ ರೀತಿಯಾಗಿ KR ಪೇಟೆ, ಕೃಷ್ಣರಾಜನಗರ, KR ನಗರ ಎಲ್ಲವೂ ಕೂಡ ಮಂಡ್ಯದ ಕಾನ್ಸ್ಟಿಟ್ಯೂಯೆನ್ಸಿಗೆ ಬರುವಂತಹ ವಿಧಾನಸಭಾ ಕ್ಷೇತ್ರಗಳು. ಇಲ್ಲೆಲ್ಲ ಕಡೆ
ಕವರ್ ಮಾಡುವಂಥ ಪ್ರಯತ್ನ. ನಟ ಯಶ್ ಅವರು ಒಂದು ಕಡೆ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ದರ್ಶನ್ ಅವರು ಕೂಡ ಪ್ರತ್ಯೇಕವಾಗಿ ಎಲ್ರಿಗೂ ಕೂಡ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ನೆನಪಿರಲಿ ಪ್ರೇಮ್ ಲವ್ಲಿ ಸ್ಟಾರ್ ಅವರು ಕೂಡ ಇವತ್ತು ದರ್ಶನ್ ಅವರ ಜೊತೆಗೆ ಪ್ರಚಾರಕ್ಕೆ ಎಳೆದಿರೋದು ವಿಶೇಷ. ಇನ್ನು ಸುಮಲತಾ ಅವರು ನಿನ್ನೆ ಪ್ರಚಾರಕ್ಕೆ ಅವರು ಹಾಜರಿರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ರು. ಇವತ್ತು ಕೂಡ ಅವರು ಕೂಡ ಪ್ರಚಾರಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಜನರಿಗೆ ಯಾವ ರೀತಿಯಾಗಿ ಅವರ ಪರಿಸ್ಥಿತಿ ಇದೆ ಈಗ ಅಂದರೆ ಹೇಗೆ ಎಳೆದಿದ್ದಾರೆ ಅದರ ಬಗ್ಗೆ ಮಾತನಾಡ್ತಾ ಇದ್ರು. ಇದೇ ತಿಂಗಳು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅಮ್ಮ ನಿಂತಿದ್ದಾರೆ. ನಿಂತಿದ್ದಾರೆ. ತಮ್ಮ ಅರ್ಥಮೂಲವಾದ ಮತನ ಅವ್ರಿಗೆ ಕೊಡಬೇಕು. ನಿಮ್ ಸೇವೆ ಅವರ ಕ್ರಮ ಸಂಖ್ಯೆ ಬಂದು 20 ಸುಮಲತಾ ಅಂಬರೀಶ್ ತಳೆ ಉತ್ತಿರೋ ರೈತರ ಚಿಹ್ನೆ. ಇನ್ನೊಂದ್ಸಲಿ ಹೇಳ್ತೀನಿ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ತಳೆ ಒತ್ತಿರೋ ಚಿಹ್ನೆ. ಇದಕ್ಕೆ ತಮ್ಮ ಅರ್ಥಮೂಲ್ಯದ ಮತನ ಹಾಕಿ ನಿಮ್ಮ ಸೇವೆನ ಮಾಡಿ ಅವ್ರಿಗೆ ಅವಕಾಶ ಮಾಡ್ಕೊಡಿ ಅಂತ ಎಲ್ಲರ ಹತ್ರ ತಲೆಬಾಗಿ ನೋಡ್ಕೊಳ್ತಾ ಇದ್ದೀರಣ್ಣ. ಧನ್ಯವಾದಗಳಣ್ಣ.